ಅಪರೂಪಕ್ಕೆ ತಿನ್ಬೋದು ಬಟ್ ಡೈಲಿ ತಿನ್ಬಾರ್ದು ಅಂತ 5 ವರ್ಸ್ಟ್ ಫುಡ್ ಯಾವುದು? 5ನೇ ಸ್ಥಾನದಲ್ಲಿದೆ ನಿಮ್ಮ ಫೇವ್ರೇಟ್ ಜಿಲೇಬಿ, ಮೈಸೂರು ಪಾಕ್, ಎಣ್ಣೆ ಜಾಮೂನ್. ಇದನ್ನೆಲ್ಲ ಅಪರೂಪಕ್ಕೆ ತಿನ್ಬೋದು, ರೆಗ್ಯುಲರ್ ಆಗಿ ತಿನ್ಬಾರ್ದು. 4ನೇದು ಇನ್ಸ್ಟಂಟ್ ನೂಡಲ್ಸ್. 2 ನಿಮಿಷದಲ್ಲಿ ಮಾಡ್ಬೋದು ಅಂತ ಹೇಳಿ ಬಿಸಿನೀರಿಗೆ ಹಾಕಿ ಒಡೆದು ತಿಂತೀವಲ್ಲ. ಮೈದಾ, MSG, ಪ್ರಿಸರ್ವೇಟಿವ್ಸ್ ಎಲ್ಲ ಇರತ್ತೆ ಅದ್ರಲ್ಲಿ. ಬ್ಯಾನ್ ಮಾಡಿರೋದ್ನು ಮತ್ತೆ ವಾಪಸ್ ಮಾರ್ಕೆಟಿಗೆ ತಗೊಬಂದಿದ್ದಾರೆ. ಅದು ಹೆಂಗೋ ಗೊತ್ತಿಲ್ಲ. ನಮ್ಮೆಲ್ಲ ನಡೆಯುತ್ತೆ ನಮ್ಮ ದೇಶದಲ್ಲಿ, ಬಟ್ ಆದಷ್ಟು ಅವಾಯ್ಡ್ ಮಾಡಿ ಇನ್ಸ್ಟೆಂಟ್ ನೂಡಲ್ಸ್. 3ನೇದು ಬ್ರೆಡ್, ಬನ್ಸು, ಕೇಕು, ಪೇಸ್ಟ್ರೀಸು ಅದೆಲ್ಲ. ಕೇಕು ಇವತ್ತಿನ ದಿನದಲ್ಲಿ ಯಾವ ಎಲ್ಲರ ಮನೆಯಲ್ಲೂ ಬರ್ಡೇಗೆ ಕೇಕ್ ಇಲ್ಲದೆ ಬರ್ಡೇನೇ ಆಗೋದಿಲ್ಲ. ಅದನ್ನು ಸಿಂಪಲ್ ಕೇಕು, ಹೆಲ್ದಿ ಕೇಕ್ ಎಲ್ಲ ಯಾರು ತಗೊಳಲ್ಲ. ಕಲರ್ ಆಗಿರ್ಬೇಕು, ಹಂಗೆ ಕಲರ್ ಆಗಿ ಜಿಂಕ್ ಚಾಕ್ ಆಗಿದ್ರೆ ಮಾತ್ರ ತಗೊಳ್ಳೋದು ಜನ. ಹೋಮ್ ಮೇಡ್ ರಾಗಿ ಕೇಕ್ ರೆಸಿಪಿ ಇವ್ರ ಚಾನಲ್ ಇದೆ. ಸೋಡಾ ಕೋಲಾ ಇದೆಲ್ಲ ಬಂದು ತುಂಬಾ ಶುಗರ್ ಇರುತ್ತೆ, ತುಂಬಾ ಕಲರು, ಆರ್ಟಿಫಿಷಿಯಲ್ ಸ್ವೀಟ್ನರು, ಆರ್ಟಿಫಿಷಿಯಲ್ ಕಲರು ಎಲ್ಲ. ಲಾಂಗ್ ಟರ್ಮ್ ಕನ್ಸಂಪ್ಷನ್ ಮಾಡ್ತಾ ಇದ್ರೆ ಗಟ್ ಬ್ಯಾಕ್ಟೀರಿಯಾ ಹಾಳಾಗುತ್ತೆ, ಹಲ್ಲು ಬೋನು ಎಲ್ಲ ವೀಕ್ ಆಗುತ್ತೆ, ಸಕ್ಕರೆ ಕಾಯಿಲೆನೂ ಬೇಗ ಬರುತ್ತೆ. ನಮ್ಕಿನ್ಸು, ಚಿಪ್ಸು ಫ್ರೆಶ್ ಅಂತ ಬೆಂಗಳೂರು ತರ್ತಾರೆ. ಫ್ರೆಶ್ ಅಲ್ಲ, ಸೇಮ್ ಎಣ್ಣೆನ ಮತ್ತೆ ಬಳಸಿದಾಗ ಅದು ಫ್ರೆಶ್ ಅಲ್ಲ. ತುಂಬಾ ಟ್ರಾನ್ಸ್ಫ್ಯಾಟ್ ತಿಂದು ಹೈ BP ಆಗಿ ಕಿಡ್ನಿಗೆ ಸ್ಟ್ರೈನ್ ಆಗಿ ಫುಡ್ನು ಅಪರೂಪಕ್ಕೆ ಓಕೆ. ಅಪರೂಪ ಅಂದ್ರೆ ಬಹಳ ಅಪರೂಪ, ಬಟ್ ರೆಗ್ಯುಲರ್ ಆಗಿ ತಿಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅದೇ ಸಿಹಿ ಗೆಣಸು ನಾವು ಮನೇಲೆ ಮಾಡ್ಕೊಂಡು ತಿಂತೀವಿ. ಅದ್ರ ರೆಸಿಪಿ ಇವ್ರ ಚಾನಲ್ ಇದೆ.